ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ. ನೋಡಿ, ಇವತ್ತು ನಾನು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಒಂದು ಕಟ್ಟು ತೊಗೊಂಡಿದ್ದೀನಿ ಮೆಂತ್ಯ ಪಲಾವ್ ಮಾಡೋಕ್ಕೆ. ಮತ್ತು ಇದು ಕೊತ್ತಂಬರಿ ಸೊಪ್ಪು, ಮತ್ತು ಪುದೀನ ಸೊಪ್ಪು, ಇಲ್ಲಿ ಕಲ್ಲುವ ಚಕ್ಕೆ, ಮತ್ತು ಸ್ಟಾರು ಎಲ್ಲ ಥರದ್ದು ಐತೆ. ಮತ್ತು ಕೊತ್ತಂಬರಿ ಮೆಂತ್ಯ, ಬಾತ್ ಎಲೆ, ಒಂದು ಈರುಳ್ಳಿ, ಒಂದು ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಇವಾಗ ಬನ್ನಿ ಒಂದು ಮೆಂತ್ಯ ಪಲಾವ್ ಮಾಡೋಣ. ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಕಾಯಿಲೆ ಕಾದಿದೆ, ಎಣ್ಣೆ ಹಾಕುವ. ಎಣ್ಣೆ ಕಾಯಿಲಿ, ಎಣ್ಣೆ ಕಾದಿದೆ. ಈಗ ಬಾತೆಲೆ, ಒಂದು ಚಕ್ಕೆ, ಒಂದು ಅನಾನಸು, ಒಂದು ಸ್ಟಾರು, ಒಂದು ದೊಡ್ಡ ಲವಂಗ, ಸ್ವಲ್ಪ 2-3 2 ಏಲಕ್ಕಿ ಕಾಯಿ, ಸ್ವಲ್ಪ ಕೊತ್ತಂಬರಿ ಮೆಂತ್ಯ, ವಾಸನೆ ಬರಲಿ. ಜಾಸ್ತಿ ಹಾಕೋಬೇಡಿ, ನಾನು ಒಂದೇ ಒಂದು ಗ್ಲಾಸ್ ಮಾಡ್ತಾ ಇರೋದು. ಈಗ ಮೆಂತ್ಯ ಸೊಪ್ಪು, ಎಷ್ಟು ಗಮ್ಮದ ಸ್ಟಾರ್ಟ್ ಆಗಿದೆ. ಈರುಳ್ಳಿ, ಮೆಂತ್ಯ ಸೊಪ್ಪು 2 ಕಟ್ಟು ಹಾಕ್ಬೋದು, ಆದರೆ ಒಂದೇ ಒಂದು ಗ್ಲಾಸ್ಗೆ 2 ಕಟ್ಟು ಹಾಕ್ತಾ ಇರೋದು. ಯಾಕೆಂದರೆ ಸ್ವಲ್ಪ ಕಹಿ ಬರುತ್ತೆ. ಆದರೆ ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯದು. ಅದಕ್ಕೆ ನಾನು ಒಂದು ಗ್ಲಾಸ್ ಹಾಕೋಕ್ಕೋಸ್ಕರನೇ ಕಮ್ಮಿ ಮಾಡಿದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಳ್ಳೆ ಬಣ್ಣ ಬರ್ತಾಯಿದೆ. ಇವತ್ತು ತಿಂಡಿ ಮಾಡೋದು ಬೇಡ ಅಂದ್ಕೊಂಡೆ, ಆದರೆ ಏನು ಮಾಡೋದು, ಹೊರಗಡೆ ತಿನ್ನೋಕ್ಕಾಗಲ್ವಲ್ಲ. ಅದಕ್ಕೆ ಮೆಂತ್ಯ ಪಲಾವ್ ಮಾಡ್ತಾಯಿದ್ದೀನಿ. ಈಗ ಟೊಮೆಟೊ ಹಾಕೋಣ.
ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ. ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ. ಒಂದ್ಸಲ ಹಾಕ್ಕೊಂಡು ಇದೆಲ್ಲ ಬೇಗ ಆಗೋ ಕೆಲಸ. ಸ್ವಲ್ಪ ತಾಗಿ ನೋಡಿ, ನಾನು ಈ ಕಪ್ಪಲ್ಲಿ 1 ಕಪ್ಪು ಮೊಸರು ತಗೊಳ್ಳಿ. ಮೆಂತ್ಯ ಪಲಾವ್ಗೆ ಮೊಸರು ಹಾಕಿದ್ರೆ ಚೆಂದ, ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಇದ್ದರೆ ಹಾಕೊಳ್ಳಿ, ಇಲ್ಲದೇ ಪರವಾಗಿಲ್ಲ. ಟೊಮೊಟೊ ಹಾಕಿರ್ತೀರಲ್ಲ, ಸರಿಯಾಗುತ್ತೆ. ನನ್ನ ಚಾನಲ್ ಇನ್ನೂ ಯಾರು ನೋಡ್ತಾ ಇಲ್ವ, ನನ್ನ ಚಾನಲ್ ಬೇಗ ನೋಡ್ಕೊಳ್ಳಿ. ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬರ್ ಆಗಲಿ. ಈಗ ಸ್ವಲ್ಪ ನಾನು ಬಿರಿಯಾನಿ ಪೌಡ್ರ್ ಇತ್ತು, ಬಿರಿಯಾನಿ ಪೌಡ್ರ್ ಹಾಕತ್ತೀನಿ. ಒಂದು ಸ್ಪೂನ್ ಅಷ್ಟು ಹಾಕ್ತೀನಿ. ಬೇಗ ಬಿಡೋಣ, ತಿರುಗಿಸುವ. ಇದು ಎಣ್ಣೆಲೆ ಈ ಥರ ಫ್ರೈ ಆದರೆ ಮೆಂತ್ಯ ಪಲಾವು ತುಂಬ ಟೇಸ್ಟ್ ಬರುತ್ತೆ. ಇದೊಂದು ಸ್ವಲ್ಪ ಬೇಯಕ್ಕೆ ಬಿಡೋಣ. ಈಗ ತಿರುಗಿಸುವ, ಒಂದು ಸಲ ತಿರುಗಿಸೋಣ. ಸಾರಿ, ನಾನು ಮೆಲ್ಲಗೆ ಮಾತಾಡ್ತೀನಿ ಅಂತ ಯಾರೋ ಬೇಜಾರು ಮಾಡ್ಕೋಬೇಡಿ. ಈಗ ಒಂದು ಸಲ ಉಪ್ಪು ಸೊಪ್ಪು ನೋಡ್ಕೊಳ್ಳೋಣ. ನೋಡಿ, ನಾನು ಈ ಗ್ಲಾಸಲ್ಲಿ 1/4 ಗ್ಲಾಸ್ ಅಕ್ಕಿ ಹಾಕತ್ತಾಯಿದ್ದೀನಿ. 2.5 ಗ್ಲಾಸ್ ನೀರು ಹಾಕ್ತೀನಿ. ಈಗ ಇದೊಂದು ಸಲ ತಿರುಗಿಸ್ಬಿಟ್ಟು ಕರೆಕ್ಟಿದೆ, ಕುದಿ ಬರಲಿ. ಕುದೀತಾ ಇದೆ. ಈಗ ಅಕ್ಕಿ ಹಾಕೋಣ. ಇದೇ ದುಡ್ಡು ಏನು ಮಾಡೋಂಗಿಲ್ಲಲ್ಲ, ಬೇಗ ಹಚ್ಕೊಂಡು ಮಾಡೋದೆಲ್ಲ ಬೇಗ ಆಗುತ್ತೆ. ಬ್ಯಾಚುಲರ್ಸ್ಗೂ ಹುಡುಗರಿಗೂ ಅಷ್ಟೇ, ಹುಡುಗಿರಿಗೂ ಅಷ್ಟೇ, ಕೆಲ್ಸಕ್ಕೆ ಹೋಗೋರಿಗೂ ಅಷ್ಟೇ. ಬೇಗನೆ ಅಡುಗೆ ಬೇಗ ಆಗೋದೊಂದು ತಿಂಡಿ ಇದೆ, ಬ್ರೇಕ್ಫಾಸ್ಟು ಇದೆ. ಅದೇ ಅಂತಲೇ ದಿನ ಮಾಡೋಕ್ಕಾಗಲ್ಲ. ಒಂದು ಸತಿ ತಿರುಗಿಸ್ಬಿಟ್ಟು ಮುಚ್ಚಿಬಿಡುವ. ಈಗ ಒಂದು ಸತಿ ಮುಚ್ಚಿಬಿಟ್ರೆ ಇರಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಾಲ್ಟ್ ಕಮ್ಮಿ, ಒಂಚೂರು ಹಾಕೋಣ. ಒಂದು ವಿಷಲ್ ಬಂದರೆ ಸಾಕು.
ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಮೆಂತ್ಯ ಪಲಾವ್ ಸೂಪರಾಗಿದೆ. ಬಿಸಿ ಬಿಸಿ ಮೆಂತ್ಯ ಪಲಾವ್ ರೆಡಿ. ಏನು ಗೊತ್ತಾ, ಜಾಸ್ತಿ ಇದಕ್ಕೇನು ಹಾಕೋದು ಬೇಡ, ಅಷ್ಟೇ ನಾನೇನು ಹಾಕಿದ್ದೀನೋ ಅಷ್ಟೇ ಮಾಡಿ ಸಕ್ಕತ್ತಾಗಿರುತ್ತೆ. ಪಲಾವು ಸೂಪರಾಗಿ ಬಂದಿದೆ, ಬರೀ ಪಲಾವೇ ತಿನ್ನುವಂಗಾಗುತ್ತೆ ಆ ಥರ ಆಗಿದೆ. ಇದಕ್ಕಿದನ್ನೇ ಕಾಂಬಿನೇಷನ್ನು ತುಂಬ ಚೆನ್ನಾಗಿ ಬಂದಿದೆ. ಕೊನೆ ತನಕ ವಿಡಿಯೋ ನೋಡಿ. ಬಿಸಿ ತುಂಬ ದಿನ ಆಗುತ್ತೆ ನಾನು ಪಲಾವ್ ಮಾಡಿ. ಅದು ಮೆಂತ್ಯ ಪಲಾವ್ ನೋಡಿ ಎಷ್ಟು ಉದ್ರಿಯಾಗಿ ಬಂದಿದೆ. ಇದು ಒಂದು ಪಲಾವ್ಗೆ 60 ರೂಪಾಯಿ. ಈ ಪಲಾವ್ಗೆ ನಾವು ಮನೇಲೇ 3 ಜನ ಊಟ ಮಾಡ್ಬೋದು. 100 ರೂಪಾಯಿ 60 ರೂಪಾಯಿ ಖರ್ಚು ಮಾಡೋದು. ಎಕ್ಸಾಂಪಲ್ ಹೇಳ್ಕೋಬೇಕು ಅಂದರೆ 1 ಗ್ಲಾಸ್ ಅಕ್ಕಿಗೆ 1 kg ಟೊಮೆಟೊ 100 ಗ್ರಾಮು ಎಲ್ಲ ಸರಿ 100 ರೂಪಾಯಿ ಅನ್ಕೊಳ್ಳಿ. ಒಂದು ಪಲಾವ್ 60 ರೂಪಾಯಿ ಇದ್ದರೆ 3 ಪಲಾವ್ ಎಷ್ಟಾಯಿತು ಆ ಥರ ನಾವು ಮಾಡ್ಕೊಂಡು ಹೋಗ್ಬೇಕು. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ಪಲಾವು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಿಬಿಡಿ. ಧನ್ಯವಾದ, ಥ್ಯಾಂಕ್ ಯು.